ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ರೈತರ ಆದಾಯ ವೃದ್ಧಿಗೆ ಕೇಂದ್ರದ 7 ಹೊಸ ಕೃಷಿ ಕಾರ್ಯಕ್ರಮ, 14,000 ಕೋಟಿ ರೂಪಾಯಿ ವೆಚ್ಚ, ಪ್ರಧಾನಿ ನರೇಂದ್ರ ಮೋದಿ ಸಚಿವ ಸಂಪುಟ ಸಭೆ ನಿರ್ಧಾರ. ಸರಕಾರಿ ಆಸ್ಪತ್ರೆಯಲ್ಲೂ ಗುಣಮಟ್ಟದ ಚಿಕಿತ್ಸೆ, ಚರಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಲೋಕಾರ್ಪಣೆ, ಜಿಲ್ಲೆಗೊಂದು ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಆದ್ಯತೆ, ಮುಖ್ಯಮಂತ್ರಿ. ಕೆಎಎಸ್ ಮರುಪರೀಕ್ಷೆ, ಲೋಪಸೇವಾ ನಡೆಗೆ ಎಚ್ಚೆತ್ತ ಸರ್ಕಾರ, 2 ಲಕ್ಷ ಮಂದಿಗೆ 2ನೇ ಚಾನ್ಸ್. ಇನ್ಮುಂದೆ ವರ್ಷಕ್ಕೊಮ್ಮೆ ಡ್ಯಾಂ ಸೇಫ್ಟಿ ಚೆಕ್, ಜಲಾಶಯಗಳ ಸುರಕ್ಷತಾ ಪರಿಶೀಲನಾ ಸಮಿತಿ ರಚನೆ, ಉಪಮುಖ್ಯಮಂತ್ರಿ. ಪ್ಯಾರಾಲಿಂಪಿಕ್ಸ್, ಸುಮಿತ್ ನಿತೇಶ್ಗೆ ಸ್ವರ್ಣ, ಭಾರತಕ್ಕೆ ಒಂದೇ ದಿನ 8 ಪದಕ, ಬ್ಯಾಡ್ಮಿಂಟನ್ನಲ್ಲಿ ಕನ್ನಡಿಗ ಸುಹಾಸ್ಗೆ ಸತತ 2ನೇ ಬೆಳ್ಳಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಎಕ್ಸ್‌ಪ್ರೆಸ್ ವೇನಲ್ಲಿ ನಿಯಮ ಮತ್ತಷ್ಟು ಕಠಿಣ, ಕ್ಯಾಮೆರಾ ಇಲ್ಲದ ಕಡೆಯೂ ಓವರ್ ಸ್ಪೀಡ್ಗೆ ನಿಷೇಧ. ಇನ್ಮುಂದೆ ಆರ್ಕಿಟೆಕ್ಟ್ನಿಂದಲೇ ಕಟ್ಟಡ ನಕ್ಷೆ ಪಡೆಯಿರಿ, ಪಾಲಿಕೆ ವ್ಯಾಪ್ತಿಯಲ್ಲಿ 50-80 ಚದರಡಿ ನಕ್ಷೆ ಪಡೆಯಲು ಅವಕಾಶ. ಸೆನ್ಸೆಕ್ಸ್ 194 ಅಂಕ ಏರಿ 82,559ರಲ್ಲಿ ಅಂತ್ಯ, ಸಾರ್ವಕಾಲಿಕ ಗರಿಷ್ಠ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಮಳೆಗೆ ತತ್ತರ, 31 ಸಾವು, ರಕ್ಷಣಾ ಕಾರ್ಯಕ್ಕೆ 26 ಎನ್ಡಿಆರ್ಎಫ್ ತಂಡ. ಯುಎಸ್ ಓಪನ್ ಟೆನ್ನಿಸ್ ಟೂರ್ನಿ, ಗೌಫ್ಗೆ ನವಾರೋ ಆಘಾತ, ಸಬಲೆಂಕಾ 8ರ ಹಂತಕ್ಕೆ.